ಶಿವರುದ್ರ, ಬೆಳಗ್ಗೆಲಿಂದ ಎಲ್ಲಿಗೆ ಹೋಗಿದ್ದೆ? ಸರಿಯಾಗಿ ಮನೆಯಲ್ಲಿ ಊಟನೇ ಮಾಡ್ತಾ ಇಲ್ಲಂತೆ. ಯಾಕಪ್ಪ, ಏನಾಯ್ತು ನಿನಗೆ? ಮಾವ, ಅದು ಅದು ನಿನ್ನ ನೋವು ಸಂಕಟ ಏನು ಅಂತ ನಮಗೂ ಗೊತ್ತಾಗುತ್ತಪ್ಪ. ಅದೇನ್ ಮಾಡೋದು, ಕವಿತಾಳ ಈ ಭೂಮಿಯ ಋಣ ಅಷ್ಟೇ ಬಂದಿತ್ತು ಅಂತ ಕಾಣುತ್ತೆ. ಹಾಗಂತ ನೀನ್ ಹೀಗೆ ಎಷ್ಟು ಸಾಥ ಕೊಡ್ಕೋತೀಯಪ್ಪ? ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳಿದು ಮರೆತು ಬಿಡಪ್ಪ, ಮರೆತು ಬಿಡು. ಅಮ್ಮ, ಮರೆಯುವ ನೋವಾಗಿದ್ದರೆ ಅದನ್ನು ಸುಲಭವಾಗಿ ಮರೆಯಬಹುದಾಗಿತ್ತಮ್ಮ. ಎದೆಯ ಆಳೆಯ ಮೇಲೆ ಬರೆದಿರುವ ಕವಿತೆ ಆಗಿದ್ದರೆ ಅದನ್ನು ಹರಿದು ಸುಟ್ಟಾಕಬಹುದಾಗಿತ್ತಮ್ಮ. ಅಮ್ಮ, ನನ್ನ ಎದೆಯ ಒಳಗೆ ಅಡಗಿರುವ ನನ್ನ ಕವಿತೆಗಳನ್ನು ನನ್ನಿಂದ ಕಳಿಸಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅಮ್ಮ, ಸಮಾಧಾನ ಮಾಡಿಕೋ ಶಿವರುದ್ರ, ಸಮಾಧಾನ ಮಾಡಿಕೋ. ನೀ ಇಬ್ಬರು ಕೂಡಿ ಬಾಳುವುದು ಆ ದೇವರಿಗೆ ಇಷ್ಟ ಎಲ್ಲೆಂದು ಕಾಣಿಸ್ತದೆ. ಆದರೆ ನೀನು ಅವಳನ್ನು ಎಷ್ಟು ಪ್ರೀತಿಸಿದೆ ಎಂದು ಆ ದೇವರಿಗೆ ಗೊತ್ತಿಲ್ಲ ಎಂದು ಕಾಣಿಸ್ತದೆ. ಆದರೆ ಏನು ಮಾಡುವುದು, ಅವನ ನಡೆಸಿದಂತೆ ನಾವೆಲ್ಲ ನಡೆಯಬೇಕು. ಶಿವರುದ್ರ, ನಿನಗೆ ಎಷ್ಟು ನೋವಾಗ್ಬಿಡ್ಬೇಕಾದ್ರೆ ಇನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ಆ ತಂದೆಗೆ ಎಷ್ಟಪ್ಪ ನೋವಾಗ್ತದೆ. ಆದ್ರೂ ಆ ನೋವನ್ನೆಲ್ಲ ಸಹಿಸ್ಕೊಂಡು ಮತ್ತೆ ನಿನಗೆ ಸಮಾಧಾನ ಹೇಳ್ತಾ ಇರುವ ಆ ತಂದೆಯ ಮುಖನಾದ್ರೂ ನೋಡಪ್ಪ. ಮಾವ, ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಮಾವ, ಕ್ಷಮಿಸಿ ಬಿಡಿ. ಅಮ್ಮ, ನನ್ನ ಕವಿತಳ ಶೀಲಾರಣ ಮಾಡಿದ ಆ ಶೀಲನ ಯಾರದ್ದು ಕಂಡು ಹಿಡಿದು ಅವನ ಗುಂಡಿಗೆ ಪಿಚ್ಚ ರಕ್ತವನ್ನು ಕುಡಿದ ಅವನ ರುಂಡವನ್ನು ಚಟ್ಟಾಡಿ ನಿನ್ನ ಪಾದದಡಿಗೆ ಹಾಕದಿದ್ದರೆ ನಾವು ನಿನ್ನ ಮಗ ಶಿವರುದ್ರನೇ ಅಲ್ಲ, ಇದು ನಿನ್ನ ಪಾದದ ಮೇಲಾಣೆ. ಆ ದೇವರೆಲ್ಲ ಆಸೆಯಾಗಿದೆ ಇದ್ದಿರಪ್ಪ. ಕಪ್ಪರೆ ಹೋದ್ರೆ